ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಎಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಇಲ್ಲ, ಈ ರೀತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಭೂಮಿ ಬಾತ್ರೂಮ್ ಅಲ್ಲಿ ಇದ್ದಾಳೆ. ಭೂಮಿ ರೂಮ್ ಒಳಗಡೆ ಬಂದು ಮಾರ್ಕ್ ಹಾಕೋ ಟೈಮಲ್ಲಿ ಬೇರೆ ಇನ್ನೇನಾದ್ರೂ ಮೈಂಡ್ ಡೈವರ್ಟ್ ಆಗಿರ್ಬೇಕು. ಅದಕ್ಕೆ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಇವಾಗ ಆಚೆ ಬಂದು ನನ್ ಮುಂದೆ ಈ ಕ್ಯಾಲೆಂಡರ್ಗೆ ಮಾರ್ಕ್ ಹಾಕೋದನ್ನ ನನ್ನ ಹತ್ರ ತಡ್ಕೊಳಕಂತೂ ಆಗಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಹಾಕೋದು ಅವಳ ಕೆಲಸ ಅಂತ ಅಂದ್ರೆ ಈ ಕೆಲಸ ಅವಳಿಗೆ ತುಂಬಾನೇ ಖುಷಿ ಕೊಡುತ್ತೆ. ನನ್ನಿಂದ ದೂರ ಆಗೋದಕ್ಕೆ ಅವಳು ಕಾಯ್ತಾ ಇದ್ದಾಳೆ. ಅವಳು ಬರೋಕ್ಕೂ ಮುಂಚೆನೆ ಈ ಕೆಲಸನ ನಾನೇ ಮಾಡ್ಬೇಕು ಅಂತ ಹೇಳಿ ಅಜಿತ್ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಭೂಮಿ ಕೂಡ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಹಾಗೆ ಭೂಮಿ ಅದನ್ನ ನೋಡ್ತಾ ಅಜಿತ್ ಭೂಮಿಯನ್ನ ನೋಡ್ಬಿಟ್ಟು ನಿನ್ ಕೆಲ್ಸನ ನಾನೇ ಮಾಡಿದ್ದೀನಿ ಭೂಮಿ ಅಂತ ಬೇಜಾರಲ್ಲಿ ಹೇಳ್ತಿದ್ದಾಗ ಭೂಮಿ ಕೂಡ ಸಾಹೇಬ್ರೆ ನನ್ ಕೆಲ್ಸನ ಸುಲಭ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವಳು ಕೂಡ ಭಾರವಾದ ಮನಸ್ಸಿಂದಾನೆ ಹೇಳ್ತಾಳೆ. ನಂತರ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ನಂತರ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಗಾರ್ಡನ್ ಏರಿಯಾದಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ. ಆಗ ಭಾಗ್ಯಮ್ಮ ಅವರು ಅದನ್ನ ನೋಡ್ತಾ ಇರ್ತಾರೆ. ಆಗ ಭೂಮಿ ಭಾಗ್ಯಮ್ಮನ ನೋಡ್ಬಿಟ್ಟು ಅಮ್ಮ ಏನಾದ್ರು ಬೇಕಿತ್ತ ಅಮ್ಮ, ಇಲ್ಲಿವರೆಗೂ ಬಂದಿದ್ಯಾ ಅಂತ ಕೇಳಿದಾಗ ಸಾಹೇಬ್ರೆ ಬರೋದಕ್ಕೆ ಹೇಳಿದ್ದು ಭೂಮಿ ಅಂತ ಭಾಗ್ಯ ಅವ್ರು ಹೇಳಿ, ಹಾಗೇನೆ ಸಾಹೇಬ್ರೆ ಅಂತ ಕರೆದಿದ್ದಕ್ಕೆ ಬೇಜಾರಾಯ್ತೇನಪ್ಪ, ನಾನ್ ನಿಮ್ನ ಎಷ್ಟೋ ಸರಿ ಹೆಸರಿಟ್ಟು ಕರಿಬೇಕು ಅಂತಾನೆ ಅನ್ಕೊಳ್ತೀನಿ, ಆದ್ರೆ ಕರೆದು ಅಭ್ಯಾಸ ನೋಡಿ ಬಾಯಿಂದ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳಿದಾಗ ಪರವಾಗಿಲ್ಲ ನಿಮ್ಗೆ ಹೇಗ್ ಬೇಕೋ ಹಾಗೆ ಕರೀರಿ ಓಕೆನಾ ಅಂತ ಅಜಿತ್ ಹೇಳಿದಾಗ ಆಗ ಭೂಮಿ ಸಾಹೇಬ್ರಿ ಅಮ್ಮನನ್ನ ಯಾಕೆ ಬರೋದಕ್ಕೆ ಹೇಳಿದ್ರಿ, ಆಸ್ಪತ್ರೆಯಿಂದ ಡಾಕ್ಟರ್ ಏನಾದ್ರು ಫೋನ್ ಮಾಡಿದ್ರಾ, ಅವ್ರ ಆರೋಗ್ಯದ ಬಗ್ಗೆ ಏನಾದ್ರು ಹೇಳಿದ್ರ ಅಥವಾ ಕೇಸ್ ಬಗ್ಗೆ ಏನಾದ್ರು ಮಾತಾಡೋಕ ಅಂತ ಭೂಮಿ ಕೇಳ್ತಾ ಇದ್ದಾಗ ಆ ಥರದ್ದು ಏನೂ ಇಲ್ಲ. ಆಕ್ಚುಲಿ ಇವಾಗ ನಾನ್ ಮಾತಾಡ್ಬೇಕಾಗಿರೋ ವಿಚಾರ ನಿಮ್ಮಿಬ್ರಿಗೂ ಕೂಡ ಸಂಬಂಧಪಟ್ಟಿರೋದು, ಹಾಗಾಗಿ ಮನೇಲಿ ಮಾತಾಡಿದ್ರೆ ಬೇರೆ ಯಾರಾದ್ರೂ ಕೇಳಿಸ್ಕೊಳ್ಬಹುದು ಅಂತ ಹೇಳಿ ನಾನ್ ನಿಮ್ಮನ್ನ ಇಲ್ಲಿ ಕರೆದಿತ್ತು ಅಂತ ಅಜಿತ್ ಹೇಳ್ತಾ ಇದ್ದಾಗ ನಮ್ಮಿಬ್ರಿಗೂ ಸಂಬಂಧಪಟ್ಟಿರೋ ವಿಚಾರನ ಅಲ್ಲೇ ಮನೆಯಲ್ಲೇ ಎಲ್ಲರಿದ್ರೂ ಮಾತಾಡ್ಬೋದಿತ್ತಲ್ಲಪ್ಪ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಭಾಗ್ಯ ಅವ್ರು ಹೇಳಿದ್ರೆ ಹೌದು ಸಾಹೇಬ್ರೆ ನೀವ್ ಇಷ್ಟೊಂದು ಸೀರಿಯಸ್ ಆಗಿ ನಿಂತಿರೋದನ್ನ ನೋಡ್ತಿದ್ರೆ ನಿಮ್ಗೆ ಬೇರೆ ಯಾವ್ದೋ ವಿಷಯನೇ ಇರ್ಬೇಕು, ಅದ್ ಏನಿದೆಯೋ ಹೇಳಿ ಸಾಹೇಬ್ರೆ ಅಂತ ಭೂಮಿ ಕೇಳ್ತಿದ್ದಾಗ ಆಗ ಅಜಿ ಭಾಗ್ಯಮ್ಮ ಸ್ಟೇಷನ್ಗೆ ದಾಮೋದರ್ ಅನ್ನೋದ್ರು ಬಂದಿದ್ರು. ದಾಮೋದರ್ ಅವರು ಹೇಳಿರೋ ವಿಚಾರದ ಪ್ರಕಾರ ವೀರಣ್ಣ ಅವರು ವೀರಣ್ಣ ಅವ್ರ ಕೈಗೆ ಭೂಮಿಯನ್ನ ಕೊಡ್ಬೇಕಾದ್ರೆ ಅವರ ಕೈಗೆ ಒಂದು ಡೈಮಂಡ್ ನೆಕ್ಲೆಸ್ ಅನ್ನ ಕೂಡ ಕೊಟ್ಟಿದ್ರಂತೆ ಅವ್ರ ತಾಯಿ ಅಂತ ಅಜಿತ್ ಹೇಳಿದಾಗ ಭೂಮಿ ಆ ವಸ್ತುಗಳನ್ನೆಲ್ಲ ದೇವ್ಯಾನಿಗೆ ಕೊಟ್ಟಿದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾಳೆ. ಇನ್ನು ಅಜಿತ್ ಅದ್ರ ಬಗ್ಗೆ ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಭಾಗ್ಯಮ್ಮ ಅಂತ ಕೇಳ್ತಾ ಇದ್ದಾಗ ಹಾ ಗೊತ್ತು, ಅದು ನಾವು ಭೂಮಿಯನ್ನ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗ್ಲಿ ಅಂತ ಅವ್ರ ಅಮ್ಮ ಕೊಟ್ಟಿದ್ದು ಅಂತ ಅನ್ಸುತ್ತೆ, ಆದ್ರೆ ನಾವ್ ಮಾತ್ರ ಅದನ್ನ ಎಂಥ ಕಷ್ಟ ಸಂದರ್ಭ ಬಂದ್ರೂ ಕೂಡ ಅದನ್ನ ಕಳ್ಕೊಳ್ಲಿಲ್ಲ, ಅಷ್ಟು ಕೂಡ ಅದೊಂದು ಸರ ನಮ್ಮ ಹತ್ರ ಇತ್ತು ಅನ್ನೋದನ್ನೇ ನಾವು ಮರ್ತೋಗ್ಬಿಟ್ಟಿದ್ವಿ ಅಂತ ಭಾಗ್ಯಮ್ಮ ಹೇಳಿದಾಗ ಅಂದ್ರೆ ಆ ನೆಕ್ಲೆಸ್ ನಿಮ್ ಹತ್ರನೇ ಇದೆಯಾ ಅಂತ ಅಜಿತ್ ಅವ್ರು ಕೇಳ್ತಾ ಇದ್ದಾಗ ಇತ್ತು, ಇದು ಭೂಮಿಗೆ ಸೇರ್ಬೇಕು, ಅವಳಿಗೆ ಅವಳ ತಾಯಿ ನೆನಪಿಗೋಸ್ಕರ ಇರ್ಲಿ ಅನ್ನೋ ಕಾರಣಕ್ಕೆ ನಾನೇ ಒಂದು ಟ್ರಕ್ ಅಲ್ಲಿ ಜೋಪಾನವಾಗಿ ಇಟ್ಟಿದ್ದೆ ಭೂಮಿ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಭೂಮಿನ ಕರೆದಾಗ ಸಾಹೇಬ್ರೆ ಅದು ಅವತ್ತು ವಟಾರದಲ್ಲಿ ಗಲಾಟೆ ಆದಾಗ ನನ್ ಬಾಲ್ಯದ ವಸ್ತುಗಳು ಎಲ್ಲದೂ ಕಳೆದೇ ಹೋಯ್ತು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ, ನೆನ್ಪಿದ್ಯಾ ಅದ್ರ ಬಗ್ಗೆ, ಅಂದ್ರೆ ಆ ನೆಕ್ಲೆಸ್ ಕೂಡ ಬಹುಶಃ ಅದ್ರಲ್ಲೇ ಕಳೆದು ಹೋಗಿರ್ಬೋದು ಏನಪ್ಪಾ, ನನ್ಗೆ ಸರಿಯಾಗಿ ಗೊತ್ತಿಲ್ಲ ಸಾಹೇಬ್ರೆ, ಅದೆಲ್ಲ ಬಿಡಿ, ಇವಾಗ ನನಗೆ ತುಂಬಾನೇ ತಲೆನೋಯ್ತಾ ಇದೆ, ನಾನು ಹೋಗ್ಬಿಟ್ಟು ಒಂದು ಗ್ಲಾಸ್ ಟೀಯನ್ನ ಮಾಡ್ಕೊಂಡು ಕುಡಿದು ರೆಸ್ಟ್ ತಗೊಳ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಗಡಿಬಿಡಿಯಲ್ಲಿ ಗಾಬರಿಯಿಂದ ಭೂಮಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದಾನಂತರ ಭೂಮಿ ಬಂದು ದೇವರ ಮನೆಯಲ್ಲಿ ದೀಪವನ್ನ ಬೆಳಗಿಸಿ ಯಾವುದೋ ಯೋಚನೆಯಲ್ಲಿ ನಿಂತಿದಾಗ ಅಲ್ಲಿಗೆ ದೇವ್ಯಾನಿ ಬಂದು ಭೂಮಿಯನ್ನ ನೋಡಿ ಭೂಮಿ ಅಂತ ಕರೆದು ಮಾತಾಡಿಸಿದಾಗ ಆಗ ಏನ್ ದೇವ್ಯಾನಮ್ಮ ಅಂತ ಭೂಮಿ ಕೇಳಿದಾಗ ಇದೇನಿದು ದೇವ್ರ ದೀಪವನ್ನ ಹಚ್ಚಿ ಯಾಕೆ ಈ ತರ ಸೈಲೆಂಟ್ ಆಗಿ ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದೆಯಲ್ಲ, ಯಾಕೆ ದೇವ್ರ ಹತ್ರ ಏನಾದ್ರು ಕೇಳ್ಕೊಳ್ಳೋದಿಲ್ವಾ, ನಿನ್ ಮುಖದಲ್ಲಿ ಯಾಕೋ ಮೊದ್ಲಿನ ಕಡೆ ಇಲ್ಲ, ಏನೋ ಒದ್ದಾಟದಲ್ಲಿ ಇದೆಯಾ ಅಂತ ಅನಿಸ್ತಾ ಇದೆ, ಏನಾಯ್ತು ಮಗಳೇ ಯಾಕೆ ಅಳ್ತಾ ಇದ್ಯಾ, ಅಳಬಾರ್ದು ನೋಡು, ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳ್ಕೊ, ಮನ್ಸ್ ಹಗುರ ಆಗತ್ತೆ ಅಂತ ದೇವಿಯನ್ನು ಹೇಳ್ತಿದ್ದಾಗ ಭೂಮಿ ಸಾಹೇಬ್ರು ನನ್ನ ಹತ್ರ ಆ ಡೈಮಂಡ್ ನೆಕ್ಲೆಸ್ ಬಗ್ಗೆ ವಿಚಾರಿಸಿದ್ರು ಅಂತ ಹೇಳಿದಾಗ ಹೌದಾ ಕೊಟ್ಬಿಟ್ಟಿ ಅದನ್ನ, ಅಜಿತ್ ನೆಕ್ಲೆಸ್ ಅನ್ನ ತಗೊಂಡೇ ಬಿಟ್ನಾ ಅಂತ ದೇವಿಯನ್ನೇ ಕೇಳ್ತಿದ್ದಾಗ ಭೂಮಿ ಇಲ್ಲ ದೇವಿಯನ್ನಮ್ಮ ನೆಕ್ಲೆಸ್ ವಿಷಯದಲ್ಲಿ ನಾನು ಸಾಹೇಬ್ರ ಹತ್ರ ಏನೋ ಹೇಳೋಕೆ ಹೋಗಿಲ್ಲ, ನಂಗೆ ಹೇಳ್ಬೇಕು ಅಂತಾನು ಅನ್ಸಿಲ್ಲ, ಮೊದಲನೇ ಸಾರಿ ಯಾವ್ದೋ ಒಂದು ವಿಷಯನ ನಾನು ಸಾಹೇಬ್ರ ಹತ್ರ ಮುಚ್ಚಿಟ್ಬಿಟ್ಟೆ ಅಲ್ವಾ, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ ಅಂತ ಭೂಮಿ ಅಳ್ತಾ ಇದ್ದಾಗ ಅಯ್ಯೋ ಇಷ್ಟಕ್ಕೆಲ್ಲ ಅಳ್ತಾರ, ಅಳ್ಬಾರ್ದು, ನನ್ ಬಂಗಾರ ಅಲ್ವಾ, ನನ್ನನ್ನ ಕೇಳೋದಾದ್ರೆ ನಿನ್ ಹತ್ರ ಇಂಥ ಒಂದ್ ಡೈಮಂಡ್ ನೆಕ್ಲೆಸ್ ಇದೆ ಅನ್ನೋ ವಿಷಯನ ಯಾರಿಗೂ ಗೊತ್ತಾಗೋದೇ ಬೇಡ, ನಿಮ್ಗೂ ಕೂಡ ಅದರಿಂದ ಟೆನ್ಷನ್ ತಪ್ಪುತ್ತೆ, ಬೆಳಕು ಬಿದ್ರೆ ತಾನೇ ವಜ್ರ ಹೊಳೆಯೋದು, ನೋಡು ಫಸ್ಟ್ ನಿಮ್ಮ ಭಾಗ್ಯಮ್ಮ ಹುಷಾರಾಗ್ಲಿ, ಅವ್ರು ನಿರಪರಾಧಿ ಅಂತ ಬಿಡುಗಡೆ ಆಗ್ಲಿ, ಆಮೇಲೆ ನೀನ್ ಈ ವಿಷಯನ ಬೇಕಾದ್ರೆ ಹೇಳು, ಇಲ್ಲಾಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಿದ್ದಾಗ ಭೂಮಿ ಆದ್ರೂ ಸಾಹೇಬ್ರ ಹತ್ರ ಸುಳ್ಳು ಹೇಳ್ದೆ ಹೋದ್ರು ಕೂಡ ಸತ್ಯನ ಮುಚ್ಚಿಟ್ಬಿಟ್ನಲ್ಲ ಅಂತ ಹೇಳಿ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ ದೇವ್ಯಾನಿ ಅಮ್ಮ ಅಂತ ಭೂಮಿ ಹೇಳ್ತಿದ್ದಾಗ ಅದಕ್ಕೆ ದೇವ್ಯಾನಿ
ಸತ್ಯ ಮುಚ್ಚಿಡ್ತಾ ಇರೋದು ಪ್ರೀತಿಗೋಸ್ಕರನೇ ತಾನೆ. ಈಗ ನಿಮ್ಗೆ ಅಜಿತ್ಗೆ ಹೇಳ್ಬೇಕು ಅನ್ನೋದು ಮುಖ್ಯನಾ, ಅಥವಾ ಇಷ್ಟು ವರ್ಷ ಹೆತ್ತವರು ಸಾಕಿ ಸಲಹಿದ್ರಲ್ಲ ಭಾಗ್ಯಮ್ಮ, ಅವ್ರ ಹೆಲ್ತ್ ಮುಖ್ಯನಾ? ಮೊದ್ಲು ಅವರು ಹುಷಾರಾಗ್ಲಿ, ಆಮೇಲೆ ಅವರು ಜೈಲಿಂದ ಬಿಡುಗಡೆ ಆಗ್ಲಿ, ಆಮೇಲೆ ಹೇಳಿದ್ರಾಯ್ತು ನನ್ ಮಗಳು ನನ್ನಿಂದ ದೂರ ಆಗ್ಬಿಡ್ತಾಳೆ, ನನ್ ಜೊತೆ ಇನ್ ಮುಂದೆ ಇರೋದಿಲ್ಲ. ಆ ನೋವು ಅಷ್ಟೊಂದು ಅವರಿಗೆ ಆಗೋದಿಲ್ಲ, ತಡ್ಕೊಳ್ತಾರೆ. ಆಮೇಲೆ ಬೇಕಿದ್ರೆ ಈ ನೆಕ್ಲೆಸ್ ಬಗ್ಗೆ ನೀನು ಮತ್ತೆ ನಾನು ಇಬ್ರು ಸೇರ್ಕೊಂಡು ಅಜಿತ್ ಹತ್ರ ಹೋಗಿ ಹೇಳೋಣ, ಇವಾಗ ಏನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಾ ಇದ್ದಾಗ, ಅಲ್ಲ ಏನು ತಪ್ಪಾಗೋದಿಲ್ವಾ ಅಂತ ಭೂಮಿ ಕೇಳ್ದಾಗ ದೇವ್ಯಾನಿ, ಏನು ಇಲ್ಲ ಕಂದ, ನೀನು ರಿಲ್ಯಾಕ್ಸ್ ಆಗಿ ಇರು, ಸದ್ಯಕ್ಕೆ ಈ ವಿಷಯನ ಮರ್ತ್ ಬಿಡು ಅಂತ ದೇವ್ಯಾನಿ ಹೇಳಿದಾಗ, ನೀವ್ ಹೇಳೋದೇ ಸರಿ ಅಂತ ಅನ್ಸುತ್ತೆ ಅಂತ ಭೂಮಿ ಹೇಳ್ತಿದ್ದಾಗ, ಜಾಣೆ ಅಂತ ಹೇಳಿ ಅಂತೂ ದೇವ್ಯಾನಿ ತನ್ನ ಬುದ್ಧಿಯನ್ನ ಉಪಯೋಗಿಸ್ಬಿಟ್ಟು ಭೂಮಿ ತಲೆಯನ್ನ ತಿರುಗಿಸ್ಬಿಡ್ತಾಳೆ. ಈ ಕಡೆ ಶ್ರವಣ್ ರಾಮನಾರಾಯಣ್ ಸತ್ಯ ಕೂತಿದಾಗ, ನಾಳೆಗೆ ಏನೇನ್ ಬೇಕು ಅಂತ ಹೇಳಿ ಬರ್ಕೊಂಡು ಸರಿಯಾಗಿ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಾ ಇದ್ದಾಗ, ಹಾ ಬರ್ಕೊಂಡೆ, ನಿಮ್ಗೇನಾದ್ರೂ ಬೇಕಿದ್ರೆ ಹೇಳು, ತಗೊಂಡ್ಬರ್ತೀನಿ ಅಂತ ಶ್ರವಣ್ ಹೇಳ್ತಿದ್ದಾಗ, ಇಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಹಾಗೇನೆ ಶುಭ ಕಾರ್ಯದ ಬಗ್ಗೆನೆ ಮಾತಾಡ್ತಾ ಇದ್ದಾಗ ಅಲ್ಲಿ ಭೂಮಿ ಕಾಫಿಯನ್ನು ತಗೊಂಡ್ಬರ್ತಾರೆ. ಆಗ ಶ್ರವಣ್, ಭೂಮಿ ಪೂಜೆಗೆ ಬೇಕಾಗಿರೋನೆಲ್ಲ ಬರ್ಕೊಳ್ತಾ ಇದ್ವಿ, ನಿಮ್ಗೇನಾದ್ರೂ ಬೇಕಿದ್ರೆ ಹೇಳು ತಂದ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿದ್ದಾಗ, ಸಾಹೇಬ್ರೆ ದಿನಸಿ ಸಾಮಾನೆಲ್ಲ ಬೇಕಾಗಿತ್ತು, ಅದನ್ನ ಬರ್ದಿದ್ದೀನಿ ತಂದ್ಕೊಟ್ಬಿಡ್ತೀನಿ ಅಂತ ಭೂಮಿ ಹೇಳ್ತಾ ಇದ್ದಾಗ ಅಷ್ಟಲ್ಲೇ ಸತ್ಯ, ರಾಮಣ್ಣ ನಾಳೆ ಮಯೂರಿ ಬರ್ತೀನಿ ಅಂತ ಹೇಳಿದ್ಲಲ್ವಾ ಅಂತ ಹೇಳಿದಾಗ, ಹೌದು ಹೊರಡುವಾಗ್ಲೇ ಹೇಳಿದ್ವಲ್ವಾ ವಾಪಸ್ ಬರ್ತೀನಿ ಅಂತ ರಾಮನಾರಾಯಣ್ ಹೇಳ್ತಿದ್ದಾಗ, ಖಂಡಿತ ಬಂದೇ ಬರ್ತಾಳೆ, ಅವ್ಳು ಕೊಟ್ಟ ಮಾತನ್ನ ಇಟ್ಟ ಗುರಿನ ಯಾವತ್ತೂ ತಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾ ಇದ್ದಾಗ, ಇದನ್ನೆಲ್ಲ ಕೇಳಿಸ್ಕೊಂಡು ಭೂಮಿ ತುಂಬಾನೇ ಪಾಸಿಟಿವ್ ಆಗ್ತಾ ಇರ್ತಾಳೆ. ಅದನ್ನ ಸತ್ಯ ಕೂಡ ಗಮನಿಸಿದಾಗ, ಈ ಹುಡುಗಿ ಮಯೂರಿ ಅಂತ ಹೇಳಿದ್ರೇನೆ ಮೈಯೆಲ್ಲ ಹೊಡ್ಕೊಳ್ತಾ ಇದ್ದಾಳೆ, ತುಂಬಾನೇ ಪಾಸಿಟಿವ್ ಆಗ್ತಾ ಇದ್ದಾಳೆ ಅಂತ ಭೂಮಿಯ ಮುಖದಲ್ಲಾದ ಬದಲಾವಣೆಯನ್ನ ಗಮನಿಸ್ತಾ ಇರ್ತಾರೆ. ಈ ಹುಡುಗಿಗೆ ಎಷ್ಟೊಂದು ಜಲಸ್ ಅಲ್ವಾ, ಅವಳನ್ನ ನೋಡಿದ್ರೆ, ಇವಳ ಮುಖ ನೋಡಿದ್ರೆ ಒಳ್ಳೆ ಮೊಸರು ಗಡ್ಗೆ ತರ ಆಗೋಯ್ತು. ಇದನ್ನ ಅಜಿತ್ ನೋಡಿದ್ರೆ ಹೊಟ್ಟೆ ಕಿಚ್ಚು ಅಂತ ಹೇಳೋಕ್ಕಿಂತ ಜಲಸ್ ಅಂತ ಹೇಳೋದೇ ಒಳ್ಳೇದು. ಆಹಾ, ಮಯೂರಿ ಹೆಸರೇ ಇಷ್ಟೊಂದು ಕೆಲಸ ಮಾಡ್ತಾ ಇದ್ರೆ ಇನ್ನು ಅವಳು ಬಂದ್ಮೇಲೆ ಪ್ರೀತಿ ಎಷ್ಟು ಜಾಗೃತ ಆಗತ್ತೆ ಅಂತ ನೋಡ್ತೀನಿ ಅಂತ ಸತ್ಯ ಅನ್ಕೊಳ್ತಾ ಇದ್ದಾಗ ಭೂಮಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಗಡೆ ಹೊರಟೋಗ್ತಾಳೆ. ಈ ಕಡೆ ಶ್ರವಣ್ ಮತ್ತೆ ಅಜ್ಜಿ ಮಾತಾಡ್ತಾ ಇದ್ದಾಗ, ಅಜ್ಜಿ ಶಾರದಾ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ, ಭೂಮಿ ಜೊತೆ ಅಡಿಗೆ ಮನೇಲಿ ಇದ್ದಾಳೆ, ಅವಳಂತೂ ಭೂಮಿ ಜೊತೆ ತುಂಬಾನೇ ಹೊಂದ್ಕೊಂಡ್ಬಿಟ್ಟಿದ್ದಾಳೆ, ನಮ್ಮೆಲ್ಲರೂ ಗುರುತು ಹಿಡಿಯೋದಕ್ಕೆ ಇನ್ನೂ ಒಂದ್ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಶ್ರವಣ್ ಹೇಳ್ತಿದ್ದಾಗ, ಆಗುತ್ತೆ ಕಣೋ, ಆದಷ್ಟು ಬೇಗನೆ ಆಗುತ್ತೆ, ದೊಡ್ಡವರು ಹೇಳಿದಾರಲ್ವಾ ನಿಧಾನವೇ ಪ್ರಧಾನ ಅಂತ ಅಜ್ಜಿ ಹೇಳಿದಾಗ ಅಷ್ಟರಲ್ಲೇನೆ ದೇವ್ಯಾನಿ ಅಲ್ಲಿಗೆ ಬಂದ್ಬಿಟ್ಟು, ಏನೋ ಮಾತಾಡ್ತಾ ಇದ್ದೀರಾ ಭಾವ, ಒಂದ್ ವಿಷಯ ನಾನು ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು. ಈ ಹಿಂದೆ ನಮ್ಮ ಮನಸ್ವಿನಿಗೆ ಗಂಡುಗಳು ಬಂದಿದ್ರಲ್ವಾ, ಆಗ ಅವಳನ್ನ ನೋಡಕ್ ಬಂದಾಗ ಮನಸ್ವಿನಿ ಏನ್ ಹೇಳ್ತಿದ್ಲು ಹೇಳಿ ಅಂತ ದೇವೇನಿ ಕೇಳಿದಾಗ, ಮನಸ್ವಿನಿ ಏನ್ ಹೇಳಿದ್ಲು ಗೊತ್ತಾಗ್ತಾ ಇಲ್ಲ, ಒಂದ್ ನಿಮಿಷ ನೆನ್ಪ್ ಮಾಡ್ಕೊಳ್ತೀನಿ ಅಂತ ಶ್ರವಣ್ ಹೇಳಿ, ಅಯ್ಯೋ ಭಾವ, ಅಮ್ಮ ಸಿಕ್ಕಿದ ಮೇಲೆನೆ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಲು ಅಂತ ದೇವೇನಿ ಹೇಳ್ಬಿಟ್ಟು, ಹಾ ಕರೆಕ್ಟ್ ಅಂತ ಶ್ರವಣ್ ಅವರು ಹೇಳಿದಾಗ, ಇವಾಗ ಶಾರದವರು ಕೂಡ ಮನೆಗ್ ಬಂದಾಯ್ತಲ್ವಾ, ನಚ್ಚಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಶುರು ಮಾಡಿದಾನೆ, ಇವಾಗ ನಾವ್ಯಾಕೆ ನಮ್ಮ ಮನಸ್ವಿನಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿಸ್ಬಾರ್ದು, ಅಂಜು ಮತ್ತೆ ನಚ್ಚಿ ಮದ್ವೆನ ಇಬ್ರದ್ದು ಕೂಡ ಒಟ್ಟಿಗೆ ಮಾಡಿ ಮುಗಿಸ್ಬೋದಲ್ವಾ ಅಂತ ದೇವೇನಿ ಕೇಳ್ತಾ ಇದ್ದಾಗ, ಹಾ ಒಳ್ಳೆ ಐಡಿಯಾ, ನನಗಂತೂ ಇದಕ್ಕೆ ಒಪ್ಪಿಗೆ ಇದೆ, ನಾನು ಒಂದ್ ಕೆಲಸ ಮಾಡ್ತೀನಿ, ಇವತ್ತೇ ಅವಳ ಜೊತೆ ಹೋಗಿ ಮಾತಾಡಿ ಅವಳ ಅಭಿಪ್ರಾಯನ ತಿಳ್ಕೊಳ್ತೀನಿ ಅಂತ ಶ್ರವಣ್ ಹೇಳ್ತಿದ್ದಾಗ, ಭಾವ ಅವಸರ ಪಟ್ಟು ಈ ವಿಷಯನ ಅವಳ ಹತ್ರ ಮಾತಾಡೋಕ್ ಹೋಗ್ಬೇಡಿ, ಆಮೇಲೆ ಅವಳು ಅಮ್ಮ ಹುಷಾರಾಗ್ಲಿ ಆಮೇಲೆ ಮಾಡ್ಕೊಳ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ಕಾರಣ ಹೇಳಿ ಜಾರ್ಕೊಂಡ್ಬಿಡ್ತಾಳೆ. ಮೊದ್ಲು ನಾವ್ ಒಂದ್ ಕೆಲಸ ಮಾಡೋಣ, ಒಂದ್ ಹುಡುಗನ್ನ ಕರ್ಸ್ಬಿಡೋಣ, ಆಮೇಲೆ ನಾವು ಮನೆಯವರೆಲ್ಲರೂ ಸೇರಿ ಅವಳನ್ನ ಒಪ್ಸಿದ್ರೆ ಆಯ್ತು, ಅದೇನ್ ಕಷ್ಟದ ಕೆಲಸ ಅಲ್ಲಲ್ವಾ ಅಂತ ದೇವೇನಿ ಹೇಳ್ತಾಳೆ. ಹಾಗೇನೆ ಮನಸ್ಸಿನಿಗೂ ಕೂಡ ಮದುವೆ ವಯಸ್ಸು ದಾಟೋಕ್ಕೂ ಮುಂಚೆನೆ ಮದುವೆ ಮಾಡಿದ್ರೆ ಒಳ್ಳೇದಲ್ವಾ ಅಂತ ದೇವೇನಿ ಹೇಳ್ತಿದ್ದಾಗ, ದೇವೇನಿ ಹೇಳ್ತಾ ಇರೋದು ಕೂಡ ನಿಜಾನೇ, ಮನಸ್ಸಿನಿಗೂ ಕೂಡ ಒಂದು ಗಂಡನ ನೋಡೋದಕ್ಕೆ ಶುರು ಮಾಡಪ್ಪ ಅಂತ ಅಜ್ಜಿ ಶ್ರವಣ್ಗೆ ಹೇಳ್ತಿದ್ದಾಗ, ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಈ ಕಡೆ ಭೂಮಿ ರೂಮ್ ಅಲ್ಲಿ ಬೆಡ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾಗ ಅಜಿತ್ ತಲೆಗೆ ಬಂದ್ಬಿಟ್ಟು, ಬೆಳಿಗ್ಗೆ ತಾನೇ ಬೆಡ್ ಅನ್ನೆಲ್ಲ ಕ್ಲೀನ್ ಮಾಡಿದ್ದಲ್ವಾ, ಮತ್ತೆ ಕ್ಲೀನ್ ಮಾಡ್ತಾ ಇದೆಯಾ, ಸುಸ್ತೆ ಆಗೋದಿಲ್ವಾ ನಿನ್ಗೆ ಅಂತ ಕೇಳಿದಾಗ, ಹಾಗೇನೂ ಇಲ್ಲ ಸಾಹೇಬ್ರೆ, ಇನ್ ಮುಂದೆ ಮತ್ತೆ ನನ್ಗೆ ಇವಾಗ ಅವಕಾಶಗಳು ಇರೋದಿಲ್ಲ ಅಲ್ವಾ, ಅದಕ್ಕೆ ನನ್ ಖುಷಿಗೆ ನನ್ಗೆ ಇಷ್ಟ ಆಗಿರೋ ಕೆಲ್ಸನೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಭೂಮಿ ಹೇಳ್ತಿದ್ದಾಗ, ಅಜಿತ್ ನಿನ್ಗೆ ಖುಷಿ ಆಗ್ಬೋದು ಅಂದ್ರೆ ನೀನು ಈ ತರ ಕಷ್ಟ ಪಡೋದು ನನ್ ಕೈಲಿ ನೋಡೋದಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ, ಬೇಜಾರ್ ಮಾಡ್ಕೊಳ್ಬೇಡಿ ಸಾಹೇಬ್ರೆ, ಅಷ್ಟಕ್ಕೂ ನಿಮ್ಗೆ ಬೇಜಾರ್ ಮಾಡೋದು ನನ್ನ ಉದ್ದೇಶ ಅಲ್ಲ, ಅಂಜು ಮದ್ವೆ ಒಂದಾದ್ರೆ ನಾವಿಬ್ರು ಮದ್ವೆ ಆಗಿದ್ದ ಕಾಂಟ್ರಾಕ್ಟ್ ಉದ್ದೇಶನೂ ಕೂಡ ಮುಗಿಯುತ್ತಲ್ವಾ ಅಂತ ಭೂಮಿ ಹೇಳಿದಾಗ, ಹೌದು ಭೂಮಿ, ಅವತ್ತು ನಿಮ್ಗೆ ಕಾಂಟ್ರಾಕ್ಟ್ ಮದ್ವೆಗೆ ಒಪ್ಕೊಳ್ಳೋದಕ್ಕೆ ಇದ್ದಿದ್ದೇ ಕಾರಣ ಅದೇ, ಆದ್ರೆ ಇವಾಗ ನಾನು ನೀನು ಜೀವನ್ ಪೂರ್ತಿ ಗಂಡ ಹೆಂಡತಿಯಾಗಿ ಬದುಕಬೇಕು ಅನ್ನೋ ಉದ್ದೇಶ ಇದೆ ಅಂತ ಅಜಿತ್ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದಾಗ ಭೂಮಿ, ಯಾಕೆ ಸಾಹೇಬ್ರೆ ಸುಮ್ನಾಗ್ಬಿಟ್ರಿ, ಮಾತಾಡಿ, ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿದು ಹೋದ್ರೆ ನಿಮ್ ಬಾಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದೇ ಇಲ್ವಾ ಅಂತ ಭೂಮಿ ಕೇಳಿದಾಗ, ಭೂಮಿ ಅಲ್ಲ, ವ್ಯತ್ಯಾಸದ ಬಗ್ಗೆ ಹೇಳೋದು ತುಂಬಾನೇ ಕಷ್ಟ ಆಗ್ಬೋದು, ಸರಿ ಹಾಗಾದ್ರೆ ನೀನೇ ಹೇಳು, ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಾವಿಬ್ರು ದೂರ ಆದ್ಮೇಲೆ ನಿಮ್ಗೆ ಮತ್ತೆ ನಿನ್ ಜೀವನದಲ್ಲಿ ಏನು ವ್ಯತ್ಯಾಸನೇ ಆಗೋದಿಲ್ವಾ ಅಂತ ಅಜಿತ್ ಕೇಳ್ತಿದಾಗ, ಸಾಹೇಬ್ರೆ ಇದೇನಿದು, ನಾನ್ ನಿಮ್ಗೆ ಪ್ರಶ್ನೆನ ಕೇಳಿದ್ರೆ ನೀವು ಅದೇ ಪ್ರಶ್ನೆನ ನನಗ್ ಕೇಳ್ತಾ ಇದ್ದೀರಲ್ಲ, ಮೊದ್ಲು ನೀವ್ ಹೇಳಿ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ಹಾಗೇನೆ ಮನಸ್ಸಿನಲ್ಲಿ ನನಗೆ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ, ನೀವು ನನ್ನನ್ನ ಒಳ್ಳೆ ಫ್ರೆಂಡ್ ಅಂತ
ನೀವು ನನ್ನ ಒಳ್ಳೆ ಫ್ರೆಂಡ್ ಅಂತ ಇದ್ದೀರಾ, ನಾನು ಇವಾಗ ನನ್ನ ಮನ್ಸಲ್ಲಿ ಇರೋದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಂಡ್ಬಿಡ್ತೀನಿ, ಆಗ ನೀವೇ ನನ್ಗೆ ಏನಾಗ್ತಾ ಇದೆ ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು ಭೂಮಿ ಸಾಹೇಬ್ರೆ ನಾನು ಅಂತ ಹೇಳೋದಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲೇನೆ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಆಗ ಅಜಿತ್ ಕಾಲ್ ಅನ್ನ ಪಿಕ್ ಮಾಡ್ಬಿಟ್ಟು, ಹಲೋ ಸುಂದ್ರಿ, ಹೌದು ನಾಳೆನೆ ಗಣಹೋಮ, ನೀನು ಆ ಜಾಗದಲ್ಲಿ ಇತ್ತು ಅಂತಂದ್ರೆ ಗಣಹೋಮ ಇನ್ನೂ ಸ್ಪೆಷಲ್ ಆಗುತ್ತೆ, ಬರ್ಲಿಲ್ಲ ಅಂದ್ರೆ ನಾನ್ ಪೂಜೆಗೆ ಕೂತ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮಯೂರಿ ಜೊತೆಗೆ ಮಾತಾಡೋದಕ್ಕೆ ಅಜಿತ್ ಶುರು ಮಾಡ್ಕೊಂಡ್ರೆ, ಸಾಹೇಬ್ರು ಯಾವತ್ತೂ ನನ್ನ ಹತ್ರ ಈ ರೀತಿ ಎಲ್ಲ ಮಾತಾಡೇ ಇಲ್ವಲ್ಲ, ಒಂದೇ ಒಂದ್ ಸಲಿನೂ ಹೇಳೇ ಇಲ್ಲ, ಆದ್ರೆ ಎಷ್ಟು ಸಲೀಸಾಗಿ ಮಯೂರಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ನಾನ್ ಇವರಿಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ನನ್ನ ಹತ್ರ ಅವರು ತುಂಬಾ ಫಾರ್ಮಲ್ ಆಗಿ ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಭೂಮಿ ಮನ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ. ಇದಾದ ನಂತರ ಮಾರನೇ ದಿನ ಬೆಳಗ್ಗೆ ಹೋಮಕ್ಕೆ ಅಂತ ಮನೆಯಲ್ಲಿ ಎಲ್ರು ಕೂಡ ಮನೆಯನ್ನ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಭೂಮಿ ಆ ಕಡೆ ರಂಗೋಲಿಯನ್ನ ಬಿಡ್ತಾ ಇರ್ತಾಳೆ. ಆಗ ಭೂಮಿ, ನಮ್ ಸಾಹೇಬ್ರು ತೋರಣ ಕಟ್ಟೋದ್ರಲ್ಲಿ ಎಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಒಂದೇ ಒಂದ್ ಸರ್ತಿ ಏನಾದ್ರೂ ನನ್ ಕಡೆ ನೋಡ್ಬಾರ್ದಾ, ರಂಗೋಲಿ ಕಡಿಯಾದ್ರೂ ನೋಡಿದಿದ್ರೆ ರಂಗೋಲಿಗೆ ಬಣ್ಣ ತುಂಬೋದಕ್ಕೆ ಅಂತ ಬಂದಿರೋರು ಸಾಹೇಬ್ರು, ಅವತ್ತು ನನ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಪ್ಪು ಅವ್ರು ಕೇಳಿದ ಪ್ರಶ್ನೆಗೆ ನನ್ನ ಬದುಕಿಗೆ ಕಾಮನ್ ಬಿಲ್ಲಿನ ಹಾಗೆ ನಮ್ ಸಾಹೇಬ್ರು ಬಂದ್ರು ಅಂತ ಹೇಳ್ಬಿಟ್ಟೆ, ನೀವು ನನ್ ಜೊತೆ ಇರಲ್ಲ ಅನ್ನೋ ವಿಷಯನ ನನಗೆ ನೆನಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಭೂಮಿ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಇವ್ರು ತೋರಣ ಕಟ್ಟೋರ್ ಹತ್ರ ಸತ್ಯ ಬಂದ್ಬಿಟ್ಟು, ಅಜಿತ್ ಈ ಹಸಿರು ತೋರಣದ ಜೊತೆಗೆ ಈ ಹಳದಿ ಹೂವನ್ನ ಕಟ್ಟಿದ್ರೆ ಅದ್ರ ಲುಕ್ಕೇ ಬೇರೆ, ಇದನ್ನ ಕೂಡ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಿದ್ದಾಗ, ಸತ್ಯಣ್ಣ ಈ ಹೂವಿನ ಜೀವನ ಎಷ್ಟೊಂದು ಅದ್ಭುತ ಅಲ್ವಾ, ಆಯಸ್ಸು ಕಡಿಮೆ ಇರೋದು ಅಂತ ಅವಕ್ಕೂ ಕೂಡ ಗೊತ್ತಿದ್ರು, ಆದ್ರೂ ಕೂಡ ದೇವರ ಮೇಲೆ ಅಲಂಕಾರ ಆಗಿ ದೇವರ ಖುಷಿ ಪಡಿಸುತ್ತೆ, ಭಕ್ತರಿಗೂ ಕೂಡ ಖುಷಿ ಕೊಡುತ್ತೆ ಅಂಡ್ ಜನರಿಗೂ ಕೂಡ ಖುಷಿ ಕೊಡುತ್ತೆ ಅಂತ ಅದ್ಭುತವಾದ ಸೃಷ್ಟಿ ಅಲ್ವಾ ದೇವ್ರದ್ದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಿದ್ದಾಗ, ಕರೆಕ್ಟ್ರು, ಈ ಹೂವನ್ನ ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿರುತ್ತೆ ಆದ್ರೆ ಅದೆಷ್ಟು ಬಿಂದಾಸ್ ಆಗಿ ಕಲರ್ಫುಲ್ ಆಗಿರುತ್ತಲ್ವಾ ಅಂತ ನಚ್ಚಿ ಹೇಳ್ತಾ ಇದ್ದಾಗ, ಅದ್ಭುತ ಈ ಪ್ರಕೃತಿಯ ಮಹಿಮೆನೆ. ಹೀಗೆ ನಿನ್ಗೆ ಇನ್ನೊಂದು ವಿಚಾರ ಗೊತ್ತಾ, ಈ ಹೂವ ಎಷ್ಟು ಸೂಕ್ಷ್ಮ ಗೊತ್ತಾ, ಅರಳೋದು ಗೊತ್ತಾಗಲ್ಲ, ಬಾಡೋದು ಗೊತ್ತಾಗಲ್ಲ, ಜೀವ ಇಲ್ಲದೆ ಇರೋ ಶರೀರದ ಮೇಲೆ ಇದ್ರೂ ಕೂಡ ಅದ್ರ ಪರಿಮಳನ ಬೀರೋದು ನಿಲ್ಸೋದಿಲ್ಲ, ಅದು ಸತ್ಯ ಹೇಳ್ತಾ ಇದ್ರೆ ಮನುಷ್ಯನ ಜೀವನನು ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಬೆಳಿಗ್ಗೆ ನಾನು ಹೂವಿನ ಮಾರ್ಕೆಟ್ಗೆ ಹೋದಾಗ ಹೂವಿನ ಪರಿಮಳ ಅಲ್ಲಿ ಎಷ್ಟು ಘಮ್ ಅಂತ ಇತ್ತು, ಒಂದ್ ಕ್ಷಣ ನನ್ನನ್ನೇ ನಾನು ಮರ್ತೋದೆ ಅಂತ ಶ್ರವಣ್ ಅವರು ಹೇಳ್ತಿದ್ದಾಗ, ಆಗ ನಚ್ಚಿ, ಅಲ್ಲ ಮಾರ್ಕೆಟ್ ಅಲ್ಲಿ ಇರುವ ಹೂವಿನ ಪರಿಮಳಕ್ಕೆ ಒಂದು ಕ್ಷಣ ನೀವು ಕಳೆದು ಹೋದ್ರಿ ಅಂದ್ರೆ ಇನ್ನು ಶಾರದಾತೆ ಏನಾದ್ರೂ ಇದನ್ನ ಮುಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಚ್ಚಿ ಶ್ರವಣ್ ಅವರ ಕಾಲೆಳಿತಾ ಇದ್ದಾಗ, ತರ್ಲೆ ಸುಮ್ನಿರೋ ಅಂತ ಶ್ರವಣ್ ಅವರು ಹೇಳ್ತಾರೆ. ಇನ್ನು ಅಂಜಿ ಮತ್ತೆ ಭೂಮಿ ಹತ್ರ ಬಂದ್ಬಿಟ್ಟು, ಭೂಮಿ ನನ್ಗೂ ಕೂಡ ರಂಗೋಲಿ ಹಾಕೋದನ್ನ ಹೇಗೆ ಅಂತ ಕಲಿಸ್ಕೊಡ್ತೀಯ ಅಂತ ಕೇಳ್ತಿದ್ರೆ, ಅದ್ರಲ್ಲಿ ಹೇಳ್ಕೊಡೋದು ಏನಿದೆ ಅಂಜು, ದಿನ ನೀನೇ ಹಾಕ್ತಾ ಇರೋ, ಕಲ್ತ್ಕೊಂಡೇ ಬಿಡ್ತೀಯ ಅಂತ ಭೂಮಿ ಹೇಳ್ತಿದ್ದಾಗ, ಹಾಗಿದ್ರೆ ಇದ್ರಲ್ಲಿ ಕಲರ್ಸ್ ಎಲ್ಲ ನಾನೇ ಫಿಲ್ ಮಾಡ್ಲಾ ಅಂತ ಅಂಜು ಕೇಳ್ತಿದ್ದಾಗ, ಹಾಗೆ ಕಲರ್ಸ್ ಅನ್ನು ಕೂಡ ಹಾಕ್ತಾ ಇರ್ತಾಳೆ ಅಂಜು ರಂಗೋಲಿಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ, ಧನ್ಯವಾದಗಳು.